ಇವತ್ತು ಕಾಲೇಜ್ ಮೊದಲನೇ ದಿನ ಹುಷಾರು ಸರಿನೇ. ಆಮೇಕಿಂದ ಬಂದು ಕರ್ಕೊಂಡೋಯ್ತೀನಿ ನಿನ್ನ. ಬುಕ್ಕು ಇಕ್ಕು ಏನು ತಕೊಂಡೇ ಬಂದಿಲ್ಲ ಮೊದಲನೇ ದಿನ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಷಾರು ಸರಿನಾ. ಗಂಡೈಕ್ಳು ಅವ್ರು ಇವರೆಲ್ಲ ಸ್ವಲ್ಪ ರೇಗಿಸ್ತಾರೆ, ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಸಂದಕ್ಕೆ ಓದಿ ಮಾಡಿ ಇದು ಮಾಡ್ಕ ಸರಿನಾ. ಫೀಸ್ ಗೀಸ್ ಎಲ್ಲ ಕೊಟ್ಟಿವ್ನಿ, ಇನ್ನೇನು ತೊಂದರೆ ಇಲ್ಲ. ಸಂದಕ್ಕೆ ಓದ್ಕ ಅಷ್ಟೇ ಏನಿಯ ಸಾಕು. ನಾನು ಕೆಲ್ಸಕ್ಕೆ ಹೋಯ್ತೀನಿ ಸರಿನಾ. ಅಡ್ವಾನ್ಸ್ ಬೇರೆ ಇಸ್ಕೊಂಡಿದ್ದೀನಿ, ಲೇಟಾಗಿ ಹೋದ್ರೆ ಅವ್ರಂತೂ ನನ್ನ ಬೈದು ಹಾಕ್ಬಿಡ್ತಾರೆ. ಸುಮ್ಕೆ ಏನಿಯ ಹೋಗ್ಬೇಕು, ನಾನು ಹೋಯ್ತೀನಿ. ಹುಷಾರು. ಫೋನ್ ಹಾಕಿ ಏನಾರ ಬೇಕಾರೆ. ಸರಿ ಆಯ್ತು ಹೇಳು, ಮಾಡ್ತೀನಿ ಫೋನ. ಸರಿ, ಏನಾರ ಬೇಕಾದ್ರೂ ನನಗೆ ಫೋನ್ ಹಾಕು. ಏನೋ ಇದ್ದಿದ್ರೆ. ಸರಿ ಆಯಿತು. ನಿಮ್ಮ ಅಮ್ಮನ ತಗಂಗೆಲ್ಲ ಮಾತಾಡಿದೆ ಅಂತ ಏನಾರ ಬೇಜಾರೇನು? ಇದು ಕಾಲೇಜು, ಇಲ್ಲೆಲ್ಲ ನನಗೆ ಮಾತಾಡೋದೆಲ್ಲ ಬೇಡ ಸರಿನಾ. ನಾನು ಹೋಯ್ತೀನಿ, ಆಮೇಕಿಂತ ಬೇಕಾದ್ರೆ ಬಂದು ಮಾತಾಡಿ ಬಂತ ಏನಾದರೂ ನನಗೆ ಮನೆಗೆ ಬಂದಮೇಲೆ. ಈಗ ಸುಮ್ಕೆ ನೀವು ಓದ್ಕ ನೀನು, ನಾನು ಬರ್ತೀನಿ. ಅಯ್ಯೋ, ಇವನನ್ನೆಲ್ಲ ಯಾಕೆ ಕರ್ಕೊಬತ್ತೀನಿ ನೀವು ಕಾಲೇಜ್ದಾಗೆ? ನಿಂಗೇನು ಬುದ್ಧಿಗಿದ್ದಿಲ್ವೇ? ನೀನು ಇವನನ್ನ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ ಕಾಲೇಜಾಗೆ ಯಾರು ನಮಗೆ ಬೆಲೆ ಕೊಡೋಕ್ಕಿಲ್ಲ. ಆಮೇಕಿಂದ ನಿನ್ನನ್ನು ದೂರ ಇಕ್ಬಿಡ್ತಾರೆ. ಮದುವೆ ಆಗಿರೋಳು ಅಂತ ಹೇಳ್ಬಿಟ್ಟು ದೂರ ಇಕ್ಬಿಡ್ತಾರೆ ಕಾಲೇಜಾಗೆ. ನಿಂಗೆ ಏನೂ ಗೊತ್ತಾಗಕ್ಕಿಲ್ಲ. ಮದುವೆ ಆಗೈತೆ ಅಂತ ಮಾತ್ರ ತೋರಿಸ್ಕೊಳಕ್ಕೆ ಹೋಗಬೇಡ ನೀನು. ಆಮೇಲೆ ಹುಡುಗರು ಯಾರು ನಮ್ಗೆ ಸಹಾಯನೂ ಮಾಡೋಕ್ಕಿಲ್ಲ, ಮಾತಾಡ್ಸಕ್ಕಿಲ್ಲ, ನಮ್ಮನ್ನ ದೂರ ಮಾಡೋಕ್ಬಿಡ್ತಾರೆ. ಅದಕ್ಕೆ ಹೇಳಿದ್ದು, ನೀನು ಒಳ್ಳೆ ಮುಖದ್ರೇ ಇದ್ದಂಗೆ ಏನೂ ಗೊತ್ತಾಗಕ್ಕಿಲ್ಲ. ಅವನೇ ಅಂತ ನೀನು ಕರ್ಕೊಬತ್ತಿ ಕಾಲೇಜ್ದಾಗೆ, ಯಾರೂ ಗೊತ್ತಿಲ್ಲ ನಂಗಿರು. ಮೊದಲನೇ ದಿನ ಅಲ್ವೇನಿ, ಅದಕ್ಕೆ ನೀ ಬಂದೆ. ಅಲ್ಲಿ ನೋಡಿ ಅವ್ರು ಯಾರೀ ಆ ಪಟ್ಟಿ ಸ್ಟ್ಯಾಂಡರ್ಡ್ ಆಗೋರ್ಲೆ ಕೈ ಹಿಡ್ಕೊಂಡು ಕಾಲೇಜ್ ಮೊದಲನೇ ದಿನ ನೀನಿಯಾ? ಅವಳು ಒಳ್ಳೆ ಸಾವುಕಾರು. ಅವನು ಅಷ್ಟೇ ನೀನಿಯ. ಒಳ್ಳೆ ಸಾವುಕಾರ ಮನೆತನದ ಹುಡುಗ ನೀನಿಯ. ಅವನು ನೋಡಿ ಅಲ್ಲ ಹೆಂಗೆ ಸೆಟ್ಲಾಗವ್ರೆ ಅಂತ ಹೇಳ್ಬಿಟ್ಟು. ಅವರಿಬ್ರು ಲವರ್ಸ್ ಕಣೆ, ಲವರ್ಸು. ಅವರಿಬ್ರು ಬರೋದು ಕಾರಾಗೆ ಗೊತ್ತೇನು? ಕಾಲೇಜ್ಗೆ ನೀನಿಯ ಕಾರಾಗ ಬರ್ತಾರೆ. ಕಣಿ, ಇಬ್ರು ಕಾರಾಗೆ ನೀನಿಯ ಬರೋದು. ಏನು ಅನ್ಕೊಬಿಟ್ಟಿದ್ಯಾ ನೀನು? ಕಾರಾಗ ಬಂದು ಕಾರಾಗೆ ನೀನಿಯ ಹೋಗೋದು. ಮನೆ ಕಡೆ ಸಂದಕವ್ರೆ ಇಬ್ಬರು ಲವ್ ಮಾಡ್ತಾವ್ರೆ. ಇವಾಗಿಂದ ಅಲ್ಲಾಗಲೇ 2 ವರ್ಷದಿಂದ ಲವ್ ಮಾಡ್ತಾವ್ರಂತೆ. ಏನೋ ಕಣಮ್ಮ, ದುಡ್ಡಿರೋರು. ನಮ್ಮಂಗೆ ದುಡ್ಡಿಲ್ದಿರೋರೆ. ನಾನು ಯಾವುದಾದ್ರೂ ಇಂಥ ಸಂದಕ್ಕಿರೋ ಹುಡುಗ ಏನಿಯ, ದುಡ್ಡಿರೋ ಹುಡುಗನೇನಿಯ ಹುಡುಕಬಿಟ್ಟು ನಾನುವೇ ಕಾರಾಗೆ ಏನಿಯ ಓಡಾಡ್ಕೊಂಡು ಕಾರಾಗೆ ಏನಿಯ ಬರ್ತೀನಿ. ಸಂದಕ್ಕಿರ್ತದವಾಗ ಯಾರೇ ಇದೇ ಥರ ನೀಯ ಕಷ್ಟ ಜೀವನ ಯಾರು ಪಡ್ತಾರೆ ಹೇಳೆ? ಅಯ್ಯೋ, ನೀನು ಹಂಗಾರು ಹೊಂಟೋಗ್ಬಿಡ್ತೀನಿ ಕಾರಾಗೇನೇ. ಲೇ, ಬಡವರಾಗೆ ಏನೇ ಇರಬೇಕು ಅಂತ ಏನಾರ ರೂಲ್ಸ್ ಗಿಲ್ಸ್ ಐತೇನೆ? ಬಡವರಾಗೆ ನೀನು ಇರಬೇಕಾ? ನಿಂಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ನಾವನ್ವೇ ಸಂದಕ್ಕೆ ಬೆಳಿಬೇಕು. ನಿನ್ಗೇನು ಗೊತ್ತಾಯ್ತದೆ? ನೀನು ಹೋಗಿ ಅವನು ಕಟ್ಕೊಂಡಿದ್ಯಲ್ಲ ಸರಿಯಾಗೇನೇನಿಯ ಆ ಮಂಕ್ ನನ್ನ ಮಗುನ. ಅವನ ಹತ್ರ ಏನೈತಿ ಅಂತ ಕಟ್ಕೊಂಡು ನಾಕಾಣೆ ಒಳ್ಳೆತನ ಕಟ್ಕೊಂಡೇನು ನೆತ್ತಿಗಾಗಿ ಬಡ್ಕತ್ಯಾ? ಅಯ್ಯ, ಒಳ್ಳೆತನನ ಯಾಂತನೂ ಕಟ್ಕೊಂಡಿದ್ಯಾ? ಹೋಗಿ ನಮ್ಮ ಅಪ್ಪಂಗೆ ಹೇಳಿದ್ದೀನಿ ಸ್ಕೂಟಿ ಕೊಡ್ಸು ಅಂತ. ನಾಳೆಯಿಂದ ಸ್ಕೂಟಿನಾಗೆ ಚೀ ಅಂತ ಓಡಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ನೋಡ್ತಿರು, ನಾಳೆ ಯಾರು ಬೆಲೆ ಕೊಡೋಕ್ಕಿಲ್ಲ ನಮಗೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೇಳಿ. ಇಲ್ಲಿ BCom B ಸೆಕ್ಷನ್ ಇಲ್ಲಿದೆ. ಅಯ್ಯೋ, ನೀವು BCom B ಸೆಕ್ಷನ್? ನಾವು ಅಷ್ಟೇ BCom B ಸೆಕ್ಷನ್. ಹೌದಾ? ಇನ್ನೂ ಕ್ಲಾಸ್ ಸ್ಟಾರ್ಟ್ ಆಗಿಲ್ವಾ? ಇಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ ಕ್ಲಾಸು. ಹೌದಾ? ನಾನು ಬೇಗ ಬಂದೆ ಅನ್ಸುತ್ತೆ. ಅಯ್ಯೋ, ಪರವಾಗಿಲ್ಲ. ನೀವು ಎಲ್ಲಿಂದ ಬರ್ತಿರೋದು? ಇದೇ ಸಿಟಿನೇನೆ. ನಾನು ಇಲ್ಲೆಲ್ಲ ಸ್ಟಡಿ ಮಾಡಿದ್ದು. ಹೌದಾ? ಸರಿ. ಮತ್ತೆ ನೀವು? ನಮ್ದು ಹಳ್ಳಿ ಕಡೆಯಿಂದ ನೀವು ಬಂದಿರೋದು. ನಾವು ಸಿಟಿಗೆ ಓದಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇಲ್ಲಿಂದ ಬಂದ್ರೇನು, ಚೆನ್ನಾಗಿ ಓದಿದ್ರೆ ಅಷ್ಟೇ ಸಾಕಲ್ವಾ? ಸರಿ. ಮತ್ತೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ ಕ್ಲಾಸ್ ಸ್ಟಾರ್ಟ್ ಆಗೋದು. ಆಮೇಲೆ ಬರ್ತೀನಿ. ಅಯ್ಯೋ, ಈಗ ಹೋಗಿ ಮತ್ತೆ ಬರೋಕ್ಕಾಯ್ತದ? ಇದು ಬಿಡಿ, ಇನ್ನು ಯಾಕೆ ಸುಮ್ಕೆ ನೀ ತಿರುಗಿ ಹೋಗಿ ಬಂದು ನಿಮ್ಗೆ ಸ್ಟ್ರೈನ್ ಆಗಕ್ಕಿಲ್ವಾ? ನಾನೇನಾದ್ರು ನಡ್ಕೊಂಡು ಹೋಗ್ಬೇಕಾ? ಕಾರಲ್ಲಿ ತಾನೇ ಹೋಗೋದು. ಹೋಗ್ಬಿಟ್ಟು ಕಾಫಿ ಏನಾದರೂ ಕುಡ್ಕೊಂಡ್ಬಿಟ್ಟು ಬಂದ್ರೆ ಆಯ್ತು. ಬರ್ತೀರಾ? ಕಾಫಿ ಕುಡ್ಕೊಂಡ್ಬಿಟ್ಟು ಬರೋಣ? ಬರ್ಬೋದಿತ್ತು, ಇನ್ನೊಂದ್ಕಿತ ಬರ್ತೀವಿ. ಈಗ ಮೊದಲನೇ ದಿನ ಅಲ್ವಾ, ಬಿರ್ನಷ್ಟು ಶುರುವಾಯ್ತದೆ ಕಾಲೇಜ್. ಅದಕ್ಕೆ ಪರವಾಗಿಲ್ಲ, ನಾನು ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಬರ್ತೀನಿ. ಸರಿ, ನೀವು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕರ್ಕೊಂಡು ಹೋಗ್ತೀನಿ. ಆಯ್ತು. ಯಪ್ಪ, ಏನೇ ಕಾಲೇಜ್ಗೆಲ್ಲನೂ ಕಾರ್ ಒಳಗೆ ಬರ್ತಾರಲ್ವೇನಿ? ಮತ್ತೆ ಏನು ಅನ್ಕೊಂಡಿದ್ಯೇ? ಎಂಥ ಸ್ಟ್ಯಾಂಡರ್ಡ್ ಗೊತ್ತೇ ಇಲ್ಲ ಎಲ್ಲನೂ. ಅದಕ್ಕೆ ಹೇಳಿದ್ದು ನಿನ್ನ ಹೆಂಗ್ ಸಿಕ್ರಂಗೆ ಬರಕ್ಕೆ ಹೋಗ್ಬೇಡ್ವೆ. ಹಳ್ಳಿಗ ಮರಿತಾರೆ, ಹಳ್ಳಿಗೂ ಗೊತ್ತಾರೆ, ಹೆಂಗ್ ಸಿಕ್ರಂಗೆ ಬರಕ್ಕೆ ಹೋಗ್ಬೇಡ್ವೆ ಅಂತ ಹೇಳ್ಬಿಟ್ಟು ಸಂದಾಗ ಬಾ ಅಂತ ಹೇಳಿದ್ದು. ಇದಕ್ಕೆ ನೀನು ಯಾರು ನಮಗೆ 4 ಜನನೂ ಬೆಲೆ ಕೊಡಕ್ಕಿಲ್ಲ. ಆಮೇಕಿಂದ ಕಣಿ ಸಂದ ಗೊತ್ತಾಯ್ತು. ನೋಡೆ, ಇವನು ನಮ್ಮ ಸೆಕ್ಷನ್ ಅಂತೆ ಕಾರಾಗ ಬರ್ತಾವನೆ. ನಾನು ಇವನ್ಗೆ ಲೈನ್ ಹಾಕ್ತೀನಪ್ಪ. ನೀನು ಹೆಂಗಾದ್ರೂ ಮಾಡ್ಕ, ಹೆಂಗಿದ್ರು ಕಟ್ಕೊಂಡ್ಬಿಟ್ಟಿದ್ಯಲ್ಲಮ್ಮ ಹಚ್ಚುನ. ಅವನ ಜೊತೆ ನೀನು ಸಂಸಾರ ಮಾಡ್ಕೊಂಡಿರ್ಬೇಕು ತಾನೆ. ನಮ್ಗಾದ್ರೆ ಬೇಜಾನ್ ಆಪ್ಷನ್ ಅವೆ, ಆದ್ರೆ ನಿನಗೆ ಆಪ್ಷನ್ನೇ ಇಲ್ಲ. ನಾನಂತೂ ಕಾರ ಓಡಾಡ್ತೀನಿ, ನೀನು ಅವನ ಜೊತೆ ಓಡಾಡಕ್ಕೆ ಸ್ಕೂಟ್ರೂ ಇಲ್ಲ. ನಿನಗೆ ಅದೇನು ತಲೆ ಕೆಟ್ಟಿತ್ತೋ ಏನೋ, ಆರಾಮಾಗಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಲ್ವಾ? ನಿನಗಂತೂ ಏನೂ ಅವಕಾಶ ಇಲ್ಲ ಬಿಡು, ನನಗೈತೆ ಅವಕಾಶ. ಸರಿ ಬಾ, ಹೋಗೋಣ ಕ್ಲಾಸ್ ರೂಮ್ಗೆ. ಅಯ್ಯೋ, ಎಂತೆಂಥ ಹುಡುಗರವ್ರೆ. ನನಗೆ ಅಚ್ಚು ನೆನೆಯೇ ಚೆನ್ನಾಗಿ ಕಾಣಿಸ್ತಾ, ಅವಾಗ ಅಚ್ಚು ಜೊತೆ ನೆನೆಯೇ ಮದುವೆ ಮಾಡ್ಕೊಂಬಿಟ್ಟೆ. ಇವ್ರು ನೋಡಿದ್ರೆ ಸ್ಕೂಟಿ ತಗೊಂತಾಳಂತೆ. ನನಗೆ ಸ್ಕೂಟಿನೂ ಇಲ್ಲ, ಎಂಥದೂ ಇಲ್ಲ. ನಾನೇನಾದ್ರು ತಪ್ಪು ಮಾಡ್ಬಿಟ್ಟು ಅಚ್ಚನ ಮದುವೆ ಮಾಡ್ಕೊಬಿಟ್ಟು ನಮ್ಮ ಮಾವನ ಮಗುನೇ ನನ್ನ ಮದುವೆ ಮಾಡ್ಕೊಂಡಿದ್ರೆ ಫ್ಲೈಟಾಗೆಲ್ಲ ಓಡಾಡ್ಬೋದಿತ್ತು. ಕಾರು ಎಲ್ಲ ಇವ್ರಿಗಿನ್ನ ಸ್ಟ್ಯಾಂಡರ್ಡ್ ಆಗಿದ್ದ ನಮ್ಮ ಮಾವನ ಮಗ. ನಾನೇನಾದರೂ ಅಚ್ಚನ ಮದುವೆ ಮಾಡ್ಕೊಂಬಿಟ್ಟು ತಪ್ಪು ಮಾಡ್ಬಿಟ್ನಾ? ಛೇ ತಪ್ಪು. ಪಾಪ ಒಳ್ಳೆನವನು, ಆದರೆ ದುಡ್ಡೊಂದಿಲ್ಲ ಅಷ್ಟೇ. ಆದರೆ ಇವಾಗೆಲ್ಲ ದುಡ್ಡೇ ಮುಖ್ಯ. ಹಾಯ್, ನೀವು B ಸೆಕ್ಷನಾ? ನಾವು B ಸೆಕ್ಷನ್. ಇನ್ನು ಕ್ಲಾಸ್ ರೂಮ್ ಓಪನ್ ಆಗಿಲ್ಲ ಯಾಕೋ? ಅದೇ ಗೊತ್ತಾಗ್ತಿಲ್ಲ. ನಾವು ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಮೇ ಬಿ ಲೇಟ್ ಅನ್ಸುತ್ತೆ. ಅಯ್ಯೋ, ಇನ್ನೂ ಲೇಟ್ ಆಗುತ್ತೆ ಕಣೋ. ಬಾ, ನಾವು ಹೊರಗಡೆ ಓಡಾಡ್ಕೊಂಡ್ಬಿಟ್ಟು ಬರೋಣ. ಸುಮ್ಮನೆ ಯಾಕಿಲ್ಲಿ, ಸುಮ್ಮನೆ ಇನ್ನೂ ಲೇಟು ಅನ್ಸುತ್ತೆ. ಒಂದು 1/2 ಅವರ್ ಬಿಟ್ಕೊಂಡು ಬರೋಣ ಬಾ. ನನಗೂ ಬೇಜಾರಾಗ್ತಾ ಇದೆ. ಬೇಕ್ರಿ ಎಲ್ಲಾದರೂ ಹೋಗ್ಬಿಟ್ಟು ಬರೋಣ. ಸರಿ ಬಾ, ಅದಕ್ಕೇನಂತೆ.
ನೋಡೆ 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 ಎಷ್ಟು ಚೆನ್ನಾಗವ್ರಲ್ವಾ ಇಬ್ರು ಜೋಡಿ, ಕ್ಯೂಟ್ ಕಪಲ್ಲು. ಹ್ಞೂ, ಅವ್ರನ್ನ ಮಾತ್ರ ಕ್ಯೂಟ್ ಕಪಲ್ ಅಂತೀಯ, ಅಚ್ಚುನು ನಾನು ಅನ್ನೋದೇ ಇಲ್ಲ. ಇವಳು ಪುರಾಣ ತೆಗೆದ್ಲು, ಹೋಗಿ ಹೋಗಿ. ಥು, ಸುಮ್ಮನೆ ಹೋಗು, ನಿಮ್ದು ಯಾವ ಕ್ಯೂಟ್ ಕಪಲ್ ನಿಮ್ಮಿಬ್ರದೂ. ಹಾಂ, ನೀನು ನೋಡು ನಿನ್ನ ವೇಷ ನೋಡು, ಅವ್ನು ನೋಡು, ಅಯ್ಯೋ ನೋಡು, ಇವ್ರು ನೋಡಿ ಎಷ್ಟು ಚೆನ್ನಾಗವ್ರೆ. ನಮ್ಮ ಮಾವನ ಮಗನೂ ನೋಡೋಕ್ಕೆ ಸೇಮ್ ಇವನಂಗೇನಿಯ ಇದ್ದ, ಇವನಿಗಿನ ಸಣ್ಣಕೇನಿಯ ಇದ್ದ ಗೊತ್ತಾ. ಅಮೇರಿಕಾಗೆ ಹೋಗ್ಬೋದಿತ್ತು ನಾನಂತೂ ಮದುವೆ ಮಾಡ್ಕೊಂಡು, ನಾನು ಅಚ್ಚುಗೋಸ್ಕರ ಇಲ್ಲೇನಿಯ ಇದ್ದಿದ್ದು. ನನಗಂತ ಚಾನ್ಸ್ ಸಿಕ್ಕಿದ್ರೆ ಮದುವೆ ಮಾಡ್ಕೊಂಡು ಇಷ್ಟಕ್ಕೆ ಆರಾಮಾಗಿ ಅಮೇರಿಕಾದಾಗ ಇರಿಸಿದ್ದೆ. ನಿನ್ನ ಥರ ಮಾತ್ರ ಹಿಂಗಿರ್ತಾ ಇರಲಿಲ್ಲ ತಾಯಿ. ಏನೋನೆ ಅವಾಗ ಪ್ರೀತಿನೇ ದೊಡ್ಡದು ಅಂತ ಅನ್ನಿಸ್ತು ನನಗಂತೂ. ಈಗ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ತಪ್ಪು ಮಾಡೋದ್ನಾ ಅಂತ ಅನ್ನಿಸ್ತೈತೆ. ಆದ್ರೂ ಪರವಾಗಿಲ್ಲ, ಮದುವೆ ಮಾಡ್ಕೊಂಡ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ಇನ್ನೇನು ಮಾಡೋಕ್ಕಾಯ್ತದೆ. ಥೂ, ಕಾಲೇಜಿಗೆ ಬಂದಮೇಲೆ ಅನ್ನಿಸ್ತೈತೆ. ಮೊದಲು ನಾನು PUCನಾಗ ನಮ್ಮ ಹಳ್ಳಿನಾಗ ಓದ್ತಾ ಇದ್ನಲ್ವಾ, ಹಳ್ಳಿನಾಗ ಓದ್ಬೇಕಾರೆ ಯಾರೂ ಚೆನ್ನಾಗಿರೋದಿಲ್ಲ, ಇವನೊಬ್ಬನೇ ಚೆನ್ನಾಗಿರೋದಿದ್ದು. ಅದಕ್ಕೆ ಇವನ್ನ ಇಷ್ಟಪಟ್ಬಿಟ್ಟೆ. ಈಗ ಸಿಟಿನಾಗ ಕಾಲೇಜಿಗೆ ಬಂದರೆ ಒಬ್ರಿಗಿನ ಒಬ್ರು ಎಲ್ಲ ಸಂದಕ್ಕವ್ರೆ. ನಾನೇ ಒಂಥರ ಕನ್ಫ್ಯೂಸ್ ಆಗೋಗ್ಬಿಟ್ಟು ಇವಾಗ ತಪ್ಪು ಮಾಡೋದನ್ನ ಸರಿ ಮಾಡೋದನ್ನ ಅಂತ ಹೇಳ್ಬಿಟ್ಟು. ಎಲ್ಲ ತಪ್ಪು ಆದಮೇಲೆ ಯೋಚನೆ ಮಾಡಿ ಏನೇ ಪ್ರಯೋಜನ? ಹಾಂ, ಸರಿ ಕ್ಲಾಸು ಮುಗಿದ್ಮೇಲೆ ಬಸ್ ಲೇಟ್ ಆಯ್ತದೆ, ಹೊತ್ಕೊಂಡು ಪಟ ಅಂತ ಹೊರಟೋಗ್ಬಿಡೋಣ. ನಾನಂತೂ ನಮ್ಮ ಅಪ್ಪಂಗೆ ಹೇಳಿದ್ದೀನಿ ಸ್ಕೂಟಿ ಕೊಡಿಸ್ತದಂತೆ. ನೀನು ಕೇಳಿ ಅಚ್ಚುನ ಕೇಳಿ ಸ್ಕೂಟಿ ಕೊಡಿಸ್ಕ, ನೀನು ಇಬ್ರು ಆರಾಮಾಗಿ ಓಡಾಡ್ಬೋದಾ? ಹಾಂ, ನಿಂದು ಅಂತ ಒಂದು ಸ್ವಂತ ಸ್ಕೂಟಿ ಇದ್ದಿದ್ರೆ ಹೆಂಗಿರ್ಬೋದಿತ್ತು ಹೇಳು, ಚೆನ್ನಾಗಿರ್ಬೋದಿತ್ತು. ಎಲ್ಲರೂ ಹಿಂಗೆ ಇರ್ತಾರ? ನಿಮ್ಮ ಮನೆಗೆ ನೋಡಿ ಏನೈತೆ, ಏನಾದರೂ ಒಂದನ ಆಯ್ತಾ? ಒಂದು ಫ್ರಿಡ್ಜ್ ಇಲ್ಲ, ಒಂದು TV ಇಲ್ಲ, ಎಂಥದೂ ಇಲ್ಲ. ಅವ್ನು ನೋಡಿದ್ರೆ ಕೀಪ್ಯಾಡ್ ಮೊಬೈಲ್ ಯೂಸ್ ಮಾಡ್ತಾನೆ, ನೀನು ನೋಡಿದ್ರೆ ಹಿಂಗೆ ಅವರಮ್ಮ ಇದ್ದಂಗೆ ಇದೆಯಾ? ಸರಿ ಬಿಡು ಪಾಪ, ಏನು ಮಾಡೋಕ್ಕಾಗ್ತೈತೆ. ಸರಿ ಬಾ, ಕ್ಲಾಸ್ ರೂಮ್ ಏನೋ ಸ್ಟಾರ್ಟ್ ಆದರೆ ಕ್ಲಾಸ್ಗೆ ಹೋಗ್ಬೇಕು, ಬಾ ಬೇಗ. ಥೂ, ಇವಳು ಯಾರೋ ಸಿಕ್ಕಿದ್ರು ಅಂತ ಒಂಟೆ ಹೋಗ್ಬಿಟ್ಲು. ನಾನೇ ನಿನ್ನೆಯ ಇಲ್ಲೇ ಬಿದ್ದಿರೋದಿನ್ನೂ. ಥೂ, ಯಾಕೆ ಒಬ್ಬರೇ ನಿಂತಿದ್ದೀರಲ್ಲ, ಯಾಕೆ? ಅಯ್ಯೋ ಇಲ್ಲ, ನನ್ನ ಫ್ರೆಂಡು ಅದು ಯಾರೋ ಫ್ರೆಂಡ್ಸ್ ಬಂದರು ಅಂತ ಹೇಳ್ಬಿಟ್ಟು ಹೋದ್ಲು, ಅದಕ್ಕೆ. ಹೌದಾ, ಬನ್ನಿ ಡ್ರಾಪ್ ಮಾಡ್ತೀನಿ. ಅಯ್ಯೋ, ನಮ್ಮ ದೂರ, ಇಲ್ಲಿಂದ 15 ಕಿಲೋಮೀಟ್ರ್ ಹೋಗ್ಬೇಕು, ಹಳ್ಳಿ ಅಲ್ವಾ. ಹೌದಾ, ಬಸ್ ಸ್ಟಾಪ್ ತಾನೇ ಡ್ರಾಪ್ ಮಾಡ್ತೀನಿ, ಬನ್ನಿ ಪರವಾಗಿಲ್ಲ. ರಚ್ಚು, ಹೋಗೋಣವಾ? ಇವ್ರು ಯಾರು? ಇವನು ನಮ್ಮೂರನೇ ಫ್ರೆಂಡ್. ಓ, ಫ್ರೆಂಡಾ? ಓಕೆ ಆಯಿತು. ಸರಿ, ನಮ್ಮೂರಿಗೆ ಹೋಗಕ್ಕೆ ಬಸ್ ಲೇಟ್ ಆಗ್ತೈತೆ, ನಾನು ಹೋಗ್ತೀನಿ, ಆಮೇಲೆ ನಾಳೆ ಕಾಲೇಜಲ್ಲಿ ಸಿಗ್ತೀನಿ. ಓಕೆ ಆಯಿತು. ಇದೇನೇ ಇದು ರಚ್ಚು, ನನ್ನ ಫ್ರೆಂಡು ಅಂತ ಹೇಳ್ತೀಯ ನೀನು? ಇನ್ನೇನಂತ ಹೇಳ್ಬೇಕಿತ್ತು? ನನ್ನ ಗಂಡ ಅಂತ ಹೇಳ್ಬೇಕಿತ್ತಾ? ನನ್ನ ಗಂಡ ಅಂತ ಹೇಳ್ಬೇಕಿತ್ತಾ ಹೇಳು. ಒಳ್ಳೆ ಸವಸ ಆಯ್ತಲ್ಲ ನಿಂದಂತೂ. ಗಂಡ ಅಂತ ಹೇಳಿದ್ರೆಲ್ಲ ಆಡ್ಕೊಂಡು ನಗಲ್ವ ಇಲ್ಲಿ? ಹೇಳು. ಅವರೆಲ್ಲ ಎಷ್ಟು ಸಾವುಕಾರ ಗೊತ್ತಾ, ಅವ್ನು ಕಾಲೇಜಿಗೆ ಬರೋದೇನೆ ಕಾರಾಗೆ. ನಮ್ಮ ಹತ್ರ ಒಂದು ಸೈಕಲೂ ಗೊತ್ತಿಲ್ಲ. ಹಾಗೆ ನನ್ನ ಫ್ರೆಂಡು ಅವಳು ಸ್ಕೂಟಿ ತಗೊಂತಾವಳೆ, ಅವಳು ಸ್ಕೂಟಿನಾಗ ಬರ್ತಾಳೆ. ಅದು ಸರಿ, ನನ್ನೇ ಚಿಕ್ಕ ಹುಡುಗಿ ಅಂತ ಅನ್ಕೊಬಿಟ್ಟಿದ್ಯಾ? ನೀನು ಯಾಕೆ ಬಂದ್ಬಿಟ್ಟು ನಾನು ಕರ್ಕೊಂಡು ಹೋಗೋಕ್ಕೂ ಬಿಡೋಕ್ಕೂ ಬತ್ತೀಯಾ? ನಾನು ಎಳೆ ಮಗ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಾ? ನೋಡು, ನಾಳೆಯಿಂದ ನೀನು ಕಾಲೇಜ್ ಹತ್ರ ಬರೋಕ್ಕೆ ಹೋಗ್ಬೇಡ. ಬಂದ್ಬಿಟ್ಟು ಸುಮ್ಮನೆ ಯಾರು ಏನು ಎತ್ತ ಅಂತ ಎಲ್ರಿಗೂ ಉತ್ತರ ಕೊಡಬೇಕಾಯ್ತದೆ. ನಿನಗಂತೂ ಎಷ್ಟು ಹೇಳಿದ್ರು ನೀನು ಕೇಳೋಕ್ಕಿಲ್ಲ. ನೀನೊಂದ್ಸಲ ಬರೋಕ್ಕೆ ಹೋಗ್ಬೇಡ ನೀನಂತೂ. ಅಯ್ಯೋ, ಕೆಲಸನೂ ಸೇಮ್ ಟೈಮ್ಗೆ ಮುಗಿಯುತ್ತಲ್ವಾ, ಕಾಲೇಜು ಸೇಮ್ ಟೈಮ್ಗೆ ಮುಗಿಯುತ್ತಲ್ವಾ, ಅದಕ್ಕೆ ಕರ್ಕೊಂಡು ಹೋಗೋನಿ ಅಂತ ಬಂದೆ. ಅದಕ್ಕೆಲ್ಲ ಯಾಕೆ ಹಿಂಗಾಡ್ತೀಯಾ ಅಂದರೆ ಕಾಲೇಜ್ ಹತ್ರ ಬರಬೇಡ ಅಂತ ಹೇಳಿದ್ನಲ್ಲ. ನೀನು ಕಾಲೇಜ್ ಹತ್ರ ಬರೋಕ್ಕೆ ಹೋಗ್ಬೇಡ, ನೀನು ನಿಜವಾಗೂ ಬರಬೇಡ ನಾಳೆಯಿಂದ. ನೀನು ನನ್ನ ಕಾಲೇಜಿಗೆ ಗೊತ್ತು ಹೆಂಗೆ ಬರಬೇಕು ಹೋಗಬೇಕು ಅಂತ ಹೇಳ್ಬಿಟ್ಟು ನೀನು ಬಂದು ನಂಗೆ ಇರಿಟೇಷನ್ ಮಾಡಬೇಡ, ಸರಿನಾ? ಇವಳು ಯಾಕೆ ಹಿಂಗಾಡ್ತಾವಳೆ? ಗಂಡ ಅಂತ ಹೇಳ್ಕೊಂಡ್ರೆ ಏನಾಗ್ತೈತೆ? ಗಂಡ ಅಂತ ಹೇಳ್ಕೊಳೋದು ಬೇಡ, ಲವ್ವರ್ ಅಂತ ಹೇಳ್ಕೊಂಡ್ರೆ ಏನಾಗ್ತೈತೆ ಇವಳಿಗೆ? ಅದೂ ಕಷ್ಟ ಹೋಗ್ಬಿಡ್ತಾ ಇವಳಿಗೆ. ಇವಳು ಯಾಕೋ ಬರ್ತಾ ತುಂಬ ಬದಲಾಯ್ತಾವಳೆ ಅಂತ ಅನ್ನಿಸ್ತಾಯ್ತು ನನಗಂತೂ. ಏನು ಮಾಡೋಣ, ಒಂದ್ಸಲ ತಪ್ಪು ಮಾಡಿದ್ಮೇಲೆ ಮತ್ತೆ ಸರಿ ಮಾಡ್ಕೊಳಕ್ಕಾಗಲ್ವಲ್ಲ. ಏನೋ ಸ್ವಲ್ಪ ಚಿಕ್ಕ ಹುಡುಗಿ ಹಂಗೆ ಆಡ್ತಾವಳೆ, ಸ್ವಲ್ಪ ಬುದ್ಧಿ ಹೇಳ್ಕೊಂಡು ಇದು ಮಾಡಬೇಕು. ಹಿಂಗೆ ಇದ್ಬಿಟ್ರೆ ತುಂಬಾ ಕಷ್ಟ ಆಗ್ತೈತೆ ನಾಳೆಗೆ. ಮಹಾನೂ ಇದೇ ಕಾಲೇಜ್ ಅಲ್ವಾ? ಮಹಾ ಎಲ್ಲಿ ಕಾಣ್ತಾನೆ ಇಲ್ಲ. ಮಹಾ ಇದೇ ಕಾಲೇಜೇ, ಎಲ್ಲೂ ಕಾಣ್ತಾನೆ ಇಲ್ಲ. ಸರಿ ಬಿಡು. ಆಮೇಲೆ ಇವಳೋದ್ಲು, ಇವಳಿಂದೆ ಹೋಗೋಣ.